ಕುಸುರಿ ಕಲೆಯ ಮೆರುಗು ಪಡೆದಿರೋ ಮೈಸೂರು ಅರಮನೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚು. 100 ವರ್ಷಗಳನ್ನ ಪೂರೈಸಿರೋ ಮೈಸೂರು ಅರಮನೆಯ ಕೆಲವು ಭಾಗಗಳು ಕಲರ್ ಕಳೆದುಕೊಂಡಿದ್ವು. ಇದೀಗ ದಸರಾಗೆ ದಿನಗಣನೆ ಆರಂಭವಾಗಿರುವುದರಿಂದ ಮೈಸೂರು ಅರಮನೆ ಮಂಡಳಿ ಅರಮನೆಯ ಒಳಾಂಗಣಕ್ಕೆ ಚಿನ್ನದ ಮೆರುಗು ನೀಡುತ್ತಿದೆ. ಇಷ್ಟಕ್ಕೂ ಅರಮನೆಯ ಒಳಾಂಗಣದ ವೈಶಿಷ್ಟ್ಯತೆ ಏನು? ಈ ಅರಮನೆಯ ಗತಕಾಲದ ವೈಭವ ಏನು? ಈ ಸ್ಟೋರಿ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರಿನ ಆಕರ್ಷಣೆಯೇ ಈ ಅರಮನೆ. ಬೆಡಗಿನ ನಗರಕ್ಕೆ ಇದೊಂದು ಅಲಂಕಾರ. 400 ವರ್ಷ ಕಾಲ ಆಳ್ವಿಕೆ ನಡೆಸಿದ ಯದು ವಂಶಸ್ಥರ ಅದ್ಭುತ ಕೊಡುಗೆಗಳಲ್ಲಿ ಈ ಅರಮನೆ ಕೂಡ ಒಂದು. ನೀವು ಅರಮನೆಯ ಒಳಕ್ಕೆ ಕಾಲಿಟ್ಟರೆ ಇಂದ್ರನ ಆಸ್ಥಾನಕ್ಕೆ ಬಂದಂತೆ ಭಾಸವಾಗುತ್ತೆ. ಈ ಅರಮನೆ ನಿರ್ಮಾಣವಾಗಿ 100 ವರ್ಷಗಳಾಗಿವೆ. ಹೊರಗಿನಿಂದ ಮೈಸೂರು ಅರಮನೆ ನೋಡ್ತಾ ಇದ್ದಂತೆ ಥಟ್ಟಂತ ಎದುರಿಗೆ ಕಾಣಿಸೋದು ದರ್ಬಾರ್ ಹಾಲ್. ಯದು ವಂಶಸ್ಥರು ಇದೇ ಸ್ಥಳದಲ್ಲಿ ಕುಳಿತು ದರ್ಬಾರ್ ನಡೆಸ್ತಾ ಇದ್ರು. ಪಿಟೀಲು ಚೌಡಯ್ಯ ಸೇರಿದಂತೆ ಹಲವರ ಸಂಗೀತ ಕಚೇರಿಗಳು ಇಲ್ಲಿ ನಡೀತಾ ಇದ್ವು. ನರ್ತಕಿಯರ ನೃತ್ಯ ವೈಭವ ಪ್ರದರ್ಶನವಾಗ್ತಾ ಇತ್ತು. ಜೊತೆಗೆ ದಸರಾ ಜಂಬೂ ಸವಾರಿ ಮೆರವಣಿಗೆ ಸಾಗುವಾಗ ರಾಜ ಮನೆತನದವರು ಇದೇ ಸ್ಥಳದಲ್ಲಿ ಕುಳಿತು ಮೆರವಣಿಗೆಯನ್ನು ನೋಡ್ತಿದ್ರು. ರಂಗು ರಂಗಿನಿಂದ ಕಂಗೊಳಿಸುವ ದರ್ಬಾರ್ ಹಾಲ್ ಈಗ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದು. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಆದರೆ ಹೀಗೆ ಬಂದವರೆಲ್ಲ ಕಂಬಗಳನ್ನು ಮುಟ್ಟಿ ಮುಟ್ಟಿ ಅದರ ಸೌಂದರ್ಯವನ್ನು ಮುಕ್ಕಾಗಿಸಿದರು. ಕಂಬಗಳ ಕೆಲವು ಭಾಗಗಳನ್ನು ಒಡೆದು ಹಾಕಿದ್ರು. ಪ್ರವಾಸಿಗರ ಕೀಟಲೆಯಿಂದ ಈ ಕಂಬಗಳನ್ನು ರಕ್ಷಿಸಲು ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಜೊತೆಗೆ ನವೀಕರಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಏನಾಗಿದೆ, ಕಳೆದ 100 ವರ್ಷದಲ್ಲಿ ಜನಗಳು ಬಂದು ಹೋಗಿ ಮಾಡಿದಾಗ ಆ ಪಿಲ್ಲರ್ಸ್ಗಳಾಗ್ಬೋದು, ಅದರಲ್ಲಿದ್ದಂಥ ಪೇಂಟಿಂಗ್ಗಳಾಗ್ಬೋದು, ಅದನ್ನು ಮುಟ್ಟಿ ಕೆತ್ತಿ ಏನೆಲ್ಲ ಒಂದು ಉಪಯೋಗಿಸಿ ಅದರದ್ದು ಒಂದು ಮೇಂಟೆನೆನ್ಸ್ನಾಗ ಹೆಚ್ಚಿನ ಒಂದು ಕೊರತೆಯಿಂದ ಅದೇನಾಗಿದೆ, ಅವತ್ತು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ಅದು ನಮ್ಮ ದರ್ಬಾರ್ ಹಾಲ್ನಲ್ಲಾಗ್ಬೋದು, ಖಾಸಗಿ ದರ್ಬಾರ್ ಹಾಲಾಗ್ಬೋದು, ಹೇಗೇನು ಕಲ್ಯಾಣ ಮಂಟಪದಲ್ಲಿ ಇದ್ದಂಥ ಒಂದು ಸಮಯದಲ್ಲಿ ಸರ್ಕಾರವು ಅರಮನೆ ಮಂಡಳಿಯ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ತಜ್ಞರ ಸಮಿತಿಯನ್ನು ರಚಿಸಿ ಆ ತಜ್ಞರ ಸಮಿತಿಯ ಅಭಿಪ್ರಾಯದಂತೆ ಹಲವಾರು ಕೆಲಸ ಕಾರ್ಯಗಳನ್ನು ಕೈಗೊಂಡಿದೆ. ಅರಮನೆಯ ಒಳಾಂಗಣ ಪುನರುಜ್ಜೀವನಕ್ಕಾಗಿ ಸರ್ಕಾರ ಸುಮಾರು 4 ಕೋಟಿ ರೂಪಾಯಿಗಳನ್ನು ಮೈಸೂರು ಅರಮನೆ ಮಂಡಳಿಗೆ ನೀಡಿದೆ. ರಘುಪತಿ ಗಂಜೀಫಾ ಭಟ್ ಎಂಬ ನುರಿತ ಕಲಾವಿದರೊಬ್ಬರು ಇದರ ನವೀಕರಣದ ಜವಾಬ್ದಾರಿ ಹೊತ್ತಿದ್ದಾರೆ. ಸುಮಾರು 60 ಹಿರಿಯ ಕಲಾವಿದರ ದಂಡಿನೊಂದಿಗೆ ಕಳೆದ 2 ತಿಂಗಳಿನಿಂದ ಅವಿರತ ಶ್ರಮ ವಹಿಸಿ ಅರಮನೆಯ ಕೆಲವು ಕಂಬಗಳಿಗೆ ಮೆರುಗು ನೀಡಿದ್ದಾರೆ. ಅರಮನೆಯ ಪಾರಂಪರಿಕ ಸೌಂದರ್ಯಕ್ಕೆ ಧಕ್ಕೆ ಆಗದಂತೆ ನವೀಕರಣ ಕಾರ್ಯ ಮಾಡ್ತಾ ಇದ್ದಾರೆ.
ವರ್ಷಗಳ ಹಿಂದಿನ ಅರಮನೆಯ ಒರಿಜಿನಾಲಿಟಿಯನ್ನ ಈಗಲೂ ತರೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಅಂಬಾವಿಲಾಸ, ಖಾಸಗಿ ದರ್ಬಾರ್ ಹಾಲ್ ಸೇರಿದಂತೆ ಒಟ್ಟು 82 ಕಂಬಗಳಿಗೆ ಸುಮಾರು 6ರಿಂದ 7 kg ಗೋಲ್ಡ್ ಲೀಫ್ ಪೇಂಟ್ ಹಾಕಿಸುವ ಮೂಲಕ ಇಡೀ ಅರಮನೆಯ ರಂಗನ್ನು ಹೆಚ್ಚಿಸಲಾಗಿದೆ. ಸ್ಥಳೀಯ ಚಿತ್ರಕಲಾವಿದರಾದ ರಘುಪತಿ ಭಟ್ ಇದಕ್ಕೆ ಜೀವ ತುಂಬಿದ್ದಾರೆ. ಕಂಬಗಳಿಗೆ ಅಪ್ಪಟ ಬಂಗಾರದ ಹಾಳೆಗಳನ್ನು ಅಂಟಿಸ್ತೀವಿ. ಅದು ಬಂಗಾರದ ಹಾಳೆ 24 ಕ್ಯಾರೆಟಲ್ಲಿ ಆಗಿರ್ತದೆ. ಅಪ್ಪಟ ಬಂಗಾರ, ಅದಕ್ಕೆ ಪುತ್ಥಳಿ ಕೆಲಸ ಅಂತ ಹೇಳ್ತಾರೆ. ಪುತ್ಥಳಿ ಕುಸುರಿ ಕೆಲಸಗಳು ಈ ರೀತಿ ಬಂಗಾರದ ಹಾಳೆಗಳು ಇರ್ತದೆ. ಇದು 24 ಕ್ಯಾರೆಟಿನ ಬಂಗಾರದ ಹಾಳೆ. ಇದು ನೋಡಿ, ಇದು ತುಂಬ ತೆಳುವಾಗಿರ್ತದೆ, ಗಾಳಿಗೆ ಹಾರೋಗುವಾಗೆ ಇರ್ತದೆ. ಇದು ಪೇಪರಿನ ಮೇಲೆ ಹಾಕಿದ್ದೀವಿ ಅಷ್ಟೇ. ಅದು ಸ್ವಲ್ಪ ಹೀಗೆ ಬಿಟ್ಟರೆ ಕೆಳಗಡೆ ಜಾರುತ್ತೆ. ಅಂಥ ಒಂದು ಬಹಳ ಸೂಕ್ಷ್ಮವಾಗಿರುವಂಥ ಈ ಬಂಗಾರದ ಹಾಳೆಯನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಭಾರತ ದೇಶದಲ್ಲಿ ಮಾಡುವಂಥ ಪುರಾತನ ತಂತ್ರ ಇದು. ಅಷ್ಟಕ್ಕೂ ಈ ಕಂಬಗಳಿಗೆ ರಂಗು ನೀಡಿರುವ ಬಣ್ಣ ಸಾಮಾನ್ಯವಾದದ್ದಲ್ಲ. ದೇಶಿ ಹಾಗೂ ವಿದೇಶಿ ಮಿಶ್ರಣದೊಂದಿಗೆ ನೈಜತೆಯನ್ನು ಕಾಪಾಡಲಾಗಿದೆ. ನ್ಯಾಚುರಲ್ಸ್ ಕಲರ್ ಎಂದು ಹೇಳಲಾಗುವ ಎಲೆಗಳಿಂದ ಮಾಡಿದ ಪತ್ರವರ್ಣ, ಮಣ್ಣಿನಿಂದ ಮಾಡಿದ ಮೃತ್ತಿಕಾವರ್ಣ, ಹೂವಿನಿಂದ ಮಾಡಿದ ಪುಷ್ಪವರ್ಣ, ಬೇರು ಹಾಗೂ ಬೀಜಗಳಿಂದ ಮಾಡಿದ 5 ವರ್ಣಗಳನ್ನು ಇದು ಒಳಗೊಂಡಿದೆ. ಪಾರಂಪರಿಕ ಶೈಲಿಯಲ್ಲಿರುವ ಅರಮನೆಯ ಕಂಬಗಳಿಗೆ ಗತ ವೈಭವ ತರುವುದು ಅಂದರೆ ಅದು ಸುಲಭದ ಮಾತಲ್ಲ. ಮೊದಲನೇ ಹಂತದಲ್ಲಿ ಕ್ರಿಮಿನಾಶಕ, ದೀರ್ಘ ಬಾಳಿಕೆ, ಸಿಲ್ವರ್ ಫಿಶ್ ನಿರೋಧಕ, ಫಂಗಸ್ ನಿರೋಧಕ ಮತ್ತು ಸ್ತಂಭನ ಶಕ್ತಿ ವರ್ಧನದಿಂದ ಕಂಬಕ್ಕೆ ರಕ್ಷಣೆ ನೀಡಲಾಗಿದೆ. ಎರಡನೇ ಹಂತದಲ್ಲಿ ಶುದ್ಧವಾದ ನೀರಿನಿಂದ ಹದವಾಗಿ ಕಂಬಗಳನ್ನು ತೊಳೆಯಲಾಗಿದೆ. ನಂತರ ಕಂಬಗಳನ್ನು ಕಷಾಯದಿಂದ ಶುಚಿಗೊಳಿಸಲಾಗಿದೆ. ಒತ್ತಡ ಹಾಕದೆ ಮೆಲ್ಲನೆ ಹತ್ತಿಯಿಂದ ಶುಚಿಗೊಳಿಸುತ್ತಾ ಕಂಬದ ಮೇಲಿದ್ದ ಎಣ್ಣೆ ಜಿಡ್ಡನ್ನು ಕಷಾಯದಿಂದ ಬೇರ್ಪಡಿಸಲಾಗಿದೆ. ಕಂಬದಲ್ಲಿ ಇದು ಅಂಟಿಸ್ಬೇಕಾದ್ರೆ ಇದಕ್ಕೊಂದು ಅಂಟನ್ನು ನಾವು ಹಾಕ್ತೀವಿ. ಆ ಅಂಟು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಈ ಚಿನ್ನದ ಲೇಪನವನ್ನು. ಅದು ಯಾವಾಗಲೂ ಅದರ ಕಾಂತಿ ಇರುತ್ತೆ, ಯಾವಾಗಲೂ ಹೋಗೋದಿಲ್ಲ. ಸುಮಾರು ದೀರ್ಘ ವರ್ಷ ಬರ್ತದೆ. ಹಿಂದಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇಂತಹ ಕೆಲಸಗಳನ್ನು ಮೈಸೂರಿನಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾಯಿದ್ರು. ಮೂರನೇ ಹಂತದಲ್ಲಿ ಸೋರೆಕಾಯಿ ಶುದ್ಧೀಕರಣ ಮಾಡಲಾಗಿದೆ. ಸೋರೆಕಾಯಿ, ಚಂದನ ಚಕ್ಕೆ, ಕುಮಾರಿ ಮಿಶ್ರಣವನ್ನು 1 ದಿನ ನೀರಿನಲ್ಲಿ ನೆನೆಸಿ ಅದರಿಂದ ಶುದ್ಧೀಕರಣ ಮಾಡಲಾಗಿದೆ. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಕಂಬಗಳಿಗೆ ಹಿಂದಿನ ಕಾಂತಿ ಮರುಕಳಿಸಿದೆ. ನಂತರ ಅಲಂಕಾರಿಕ ಕಂಬಗಳಲ್ಲಿನ ಭಿನ್ನವಾಗಿರುವ ಭಾಗವನ್ನು ಸರಿಪಡಿಸಲಾಗಿದೆ. ತರುವಾಯ ಬಿಲ್ವ ದಂಟಿನಿಂದ ನಯಗೊಳಿಸಲಾಗಿದೆ. ಅದು ಗಟ್ಟಿಯಾದ ಕಲ್ಲಿನಂತಾದ ಮೇಲೆ ಎಂಬ್ರಿ ಪೇಪರ್ನಿಂದ ಉಜ್ಜಿ ಮೂಲ ಸ್ವರೂಪಕ್ಕೆ ತರಲಾಗಿದೆ. ದರ್ಬಾರ್ ಹಾಲ್ ಜೊತೆಗೆ ಮಹಾರಾಜರು ನಡೆಸುತ್ತಿದ್ದ ಖಾಸಗಿ ದರ್ಬಾರ್ ಹಾಲ್ಗೂ ಕೂಡ ಚಿನ್ನದ ಮೆರುಗನ್ನು ನೀಡಲಾಗಿದೆ. ಖಾಸಗಿ ದರ್ಬಾರ್ ಹಾಲನ್ನು ದಿವಾನಖಾನೆ ಅಂತ ಕರೆಯಲಾಗುತ್ತೆ. ಎತ್ತ ನೋಡಿದರೂ ಚಿನ್ನದಿಂದ ಮಿನುಗುವ ವರ್ಣರಂಜಿತ ಕಂಬಗಳು ಕಣ್ಣು ಕುಕ್ಕುತ್ತವೆ. ಸೂರ್ಯನ ಬೆಳಕಿನ ಕಿರಣಗಳು ಇತ್ತ ಚಾಚುತ್ತಿದ್ದಂತೆ ಕಂಬಗಳು ಮಿನಮಿನ ಮಿನುಗುತ್ತವೆ. ಒಂದೊಂದು ಹೆಜ್ಜೆ ಇಟ್ಟರೆ ಸಾಕು ನೆಲಕ್ಕೆ ಹಾಸಿರುವ ರಾಜಸ್ಥಾನದ ಮಾರ್ಬಲ್ಗಳಿಂದ ತಣ್ಣನೆ ಅನುಭವವಾಗುತ್ತದೆ. ಕಂಬಗಳನ್ನೆಲ್ಲ ನೋಡಿದ ನಂತರ ಮೇಲೆ ದಿಟ್ಟಿಸಿದರೆ ಕುಸುರಿ ಕಲೆಯಿಂದ ರೂಪ ಪಡೆದಿರುವ ರೂಫ್ ಕಣ್ಮನ ಸೆಳೆಯುತ್ತದೆ. ಇನ್ನು ಪ್ರವಾಸಿಗರು ಹೆಚ್ಚು ಭೇಟಿ ನೀಡುವ ಸ್ಥಳ ಅಂದರೆ ಅದು ಕಲ್ಯಾಣ ಮಂಟಪ. ಇಲ್ಲೂ ಕೂಡ ಪ್ರವಾಸಿಗರ ಕೈಯಿಂದ ಕಂಬಗಳು ಸ್ಪರ್ಶವಾಗಿ ಅಂದ ಕಳೆದುಕೊಂಡಿದ್ವು. ಇಲ್ಲಿಗೂ ಕೂಡ ಚಿನ್ನದ ಲೇಪನ ನೀಡಲಾಗಿದೆ. 100 ವರ್ಷಗಳಿಂದ ಕಂಗೆಟ್ಟಿದ್ದ ಕಂಬಗಳು ಚಿನ್ನದ ಲೇಪನದಿಂದ ಮಿನುಗುತ್ತಿವೆ. ವಿಶಾಲ ಪ್ರಾಂಗಣದ ಒಂದೊಂದು ಕಲಾತ್ಮಕ ವಸ್ತುಗಳು ಪ್ರವಾಸಿಗರನ್ನ ಮನಸೂರೆಗೊಳಿಸುತ್ತಿದೆ. ಒಟ್ಟಾರೆ ರಾಜರ ಕಾಲದ ನಿರ್ಮಾಣ ಪದ್ಧತಿಯಲ್ಲಿಯೇ ನವೀಕರಣ ಕಾರ್ಯ ಮಾಡಲಾಗ್ತಾ ಇದೆ. ಸುಮಾರು 4 kg ಚಿನ್ನ ಹಾಗೂ ಅಪರೂಪದ ತರಕಾರಿಯ ವಸ್ತುಗಳನ್ನು ಮಿಶ್ರಣ ಮಾಡಿ ಬಣ್ಣ ಮಾಸಿದ ಕಂಬಗಳಿಗೆ ಮೆರುಗು ನೀಡಲಾಗಿದೆ.
ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಕಲಾವಿದರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಪಾರಂಪರಿಕ ಶೈಲಿಗೆ ಧಕ್ಕೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಅರಮನೆಯನ್ನ ನವೀಕರಣಗೊಳಿಸಲಾಗ್ತಾ ಇದೆ. ಇಷ್ಟೇ ಅಲ್ಲ, ದರ್ಬಾರ್ ಹಾಲ್ನಲ್ಲಿ ಸಾಗುವಾನಿ ಮರದಲ್ಲಿ ನಿರ್ಮಾಣ ಮಾಡಿರುವ ಆಸನಗಳು, ಬೆಳ್ಳಿ ಬಾಗಿಲು, ಮರದ ಬಾಗಿಲು ಸೇರಿದಂತೆ ಬಹಳಷ್ಟು ಕಡೆ ರಾಜರ ಕಾಲದ ಮೆರುಗು ಕಳೆದುಕೊಂಡಿದೆ. ಜೊತೆಗೆ ರೂಫ್ನಲ್ಲಿ ಚಿತ್ರ ವಿಚಿತ್ರವಾಗಿರುವ ಚಿತ್ರಗಳ ಬಣ್ಣ ಕೂಡ ಮಾಸಿದೆ. ಧೂಳು ಹಿಡಿದು ಅವೆಲ್ಲ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಸರ್ಕಾರ ಮುಂದಿನ ಹಂತದಲ್ಲಿ ಹೆಚ್ಚಿನ ಅನುದಾನ ನೀಡಿದರೆ ಅದರಲ್ಲಿ ಎಲ್ಲ ಸ್ಥಳಗಳ ನವೀಕರಣ ಕಾರ್ಯ ಕೈಗೊಂಡು ರಾಜರ ಕಾಲದ ಗತವೈಭವ ಮರುಕಳಿಸಲಿದೆ. ಅರಮನೆಯ ವಿವಿಧ ಹಾಲ್ಗಳ ಸ್ಪೆಷಾಲಿಟಿ ಏನು? ಇಲ್ಲಿನ ಕಂಬಗಳು, ಕೆತ್ತನೆಗಳು ಹೇಳೋ ಕತೆ ಏನು? ಈ ಕಂಬಗಳು ಎಷ್ಟು ಆಕರ್ಷಕವೋ ಅಷ್ಟೇ ಇಲ್ಲಿನ ಕೆತ್ತನೆ ಹಾಗೂ ಕುಸಿರಿಗಳು ಕೂಡ ಆಕರ್ಷಕವಾಗಿದೆ. ಮೇಲ್ಭಾಗದಲ್ಲೂ ಸುತ್ತಲೂ ಮಾವಿನಕಾಯಿ ಆಕಾರ ಕೆತ್ತನೆ ಹಾಗೂ ಕಮಾನಿನಲ್ಲಿ ಇರುವ ನವಿಲಿನ ನಾಟ್ಯದ ಕೆತ್ತನೆ ತುಂಬಾ ಚೆನ್ನಾಗಿ ಕಾಣ್ತಿವೆ. ಇನ್ನು ಹೂಲತೆಗಳು, ಬಳುಕುವ ಬಳ್ಳಿಗಳು ಇಡೀ ದರ್ಬಾರ್ ಹಾಲ್ ಮೆರುಗನ್ನು ಹೆಚ್ಚಿಸಿವೆ. ದರ್ಬಾರ್ ಹಾಲ್ನಂತೆಯೇ ಕಲ್ಯಾಣ ಮಂಟಪದಲ್ಲಿನ 28 ಕಂಬಗಳು ಕೂಡ ಅರಮನೆಯ ಮುಖ್ಯ ಗೋಪುರವನ್ನು ಹೊತ್ತು ನಿಂತಿವೆ.